ಗಿಡ ರೈಟ್ ನಾವು ಏನು ಮಾಡ್ತಿದ್ದೀರಾ ಡೆಸ್ಕಲ್ಲಿ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದೀನಿ ನಂದು ಕರೆಕ್ಟ್ ಅಲ್ವಾ. ಸೊ ಏನಾಗುತ್ತೆ, ಚೇರ್ ಮೇಲೆ ಕೂತ್ಕೊಂಡು ಭಾಳಷ್ಟು ಜನ ಕೆಲಸ ಮಾಡ್ತೀವಿ. ಕಂಪ್ಯೂಟರ್ ಲಾಂಗ್ ಅವರ್ಸ್ ಕೂತ್ಕೊಂಡು ಮಾಡ್ತೀವಿ. ವರ್ಕ್ ಫ್ರಮ್ ಹೋಮು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಬ್ಯಾಂಕಲ್ಲಿ ಎಂಪ್ಲಾಯೀಸು, ಕ್ಲರ್ಕ್ಸು, ಇವನ್ ನಾನು ಕೂಡ ಲಾಂಗ್ ಟರ್ಮ್ ಚೇರಲ್ಲಿ ಕೂತ್ಕೊಂಡಿರ್ತೀವಲ್ವಾ. ನಾನು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀನಿ. ಸೊ ಹಂಗಾಗಿ ಈ ಥರ ಲಾಂಗ್ ಅವರ್ಸ್ ಕೂತ್ಕೊಂಡಾಗ ಎಲ್ಲರಿಗೂ ಕಾಮನ್ ಕತ್ತಲ್ಲಿ ನೋವು ಬರ್ತಾ ಇಲ್ಲ, ಎಲ್ಲ ನೋವು ಅಂತೈತೆ, ಶೋಲ್ಡರ್ ಪೇಯ್ನು, ಲೋವರ್ ಬ್ಯಾಕ್ ಪೇಯ್ನು, ಅಯ್ಯೋ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಆದರೆ ನೀವು ದೊಡ್ಡ ಜಿಮ್ಗೆ ಹೋಗಿ ದೊಡ್ಡ ದೊಡ್ಡ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ 5 ಸ್ಟ್ರೆಚಸ್ ಹೇಳ್ಕೊಡ್ತೀನಿ ಗೆಳೆಯರೆ. ನೀವು ಕೂತ್ಕೊಂಡು ಚೇರಲ್ಲಿ ನೀವು ವರ್ಕ್ ಮಾಡೋ ಪ್ಲೇಸಲ್ಲೇ ಮಾಡ್ಬೋದು. ನಾನು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಆ 5 ಸಿಂಪಲ್ ಸ್ಟ್ರೆಚ್ ಮಾಡೋದ್ರಿಂದ ಸ್ಟಿಫ್ನೆಸ್ಸು, ಆ ಒಂದು ಸೋರ್ನೆಸ್ ಎಲ್ಲ ಮಂಗಮಾಯ ಆಗುತ್ತೆ ಗೆಳೆಯರೆ. ಪೂರ್ತಿ ವಿಡಿಯೋ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ನಾನು ರೈತಕ್ಕೆ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಕೂಡಲೇ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1 ಸಿಂಪಲ್ ಸ್ಟ್ರೆಚ್ ಏನಪ್ಪ ಮಾಡಬೇಕು ಅಂತಂದರೆ, ನೋಡಿ ಬಲ್ದಕೈ ಅಂತ ಚೇರ್ಲಿ ಇಟ್ಕೊಂಡು ನಾನು ಇಟ್ಕೊಂಡು ತೋರಿಸ್ತೀನಿ, ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಎಡದಕೈನ ಬಲ್ದಕೈ ತೊಡೆ ಮೇಲೆ ಇಟ್ಕೊಳ್ಳಿ. ಸಿಂಪಲ್ ಈ ಥರ ಸ್ಟ್ರೆಚ್ ಮಾಡೋದು. ಸ್ಟ್ರೆಚ್ ಮಾಡೋದು 10ರಿಂದ 15 ಸೆಕೆಂಡ್ ಈ ಥರ ಇಟ್ಕೊಳ್ಳಿ. ಮತ್ತು ಬನ್ನಿ ವಾಪಸ್ ಅದೇ ರೀತಿ ಉಲ್ಟಾ ಮಾಡೋದು. ಈ ಕಡೆ ಕೈ ಇಟ್ಕೊಂಡು ಈ ಥರ ಮಾಡಿ ಈ ಥರ ಉಲ್ಟಾ ಡೈರೆಕ್ಷನ್ ಈ ಥರ ಸ್ಟ್ರೆಚ್ ಮಾಡೋದು. ಸೊ ಮಿಡ್ ಪಾರ್ಟ್ ಏನಿದೆಯಲ್ಲ, ಮಿಡ್ ಪಾರ್ಟ್ ಸ್ಪೈನ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸೊ ಸ್ಟ್ರೆಚ್ ಆದಾಗ ಸ್ವಲ್ಪ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಯು ಫೀಲ್ ಬೆಟರ್. ನಿಮ್ಗೆ ಆ ಬ್ಯಾಕಲ್ಲಿ ಏನು ಸ್ವಲ್ಪ ಸ್ಟಿಫ್ನೆಸ್ ಎಲ್ಲ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದನ್ನು ಮಿಡ್ ಬ್ಯಾಕ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಕೂತ್ಕೊಂಡು ಸುಲಭ ಮಾಡ್ಬೋದು. ನಾನು ಒಂದು ಶಾರ್ಟ್ ಫೋಟೋಸು ಕೂಡ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಸಿಂಪಲಾಗಿ ನೀವು ಕೂತ್ಕೊಂಡು ಜಾಗದಲ್ಲಿ ಮಾಡುವಂಥ ಸಿಂಪಲ್ ಸ್ಟ್ರೆಚ್ಚು. ಇದರಿಂದ ನಿಮ್ಮ ಬ್ಯಾಕ್ ಮಸಲ್ಸ್ಗೆಲ್ಲ ಸ್ಟ್ರೆಚ್ ಆಗುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಯು ಫೀಲ್ ಮಚ್ ಬೆಟರ್. ನಂಬರ್ 2ನೇದಪ್ಪ ಕೂತ್ಕೊಂಡು ಫಾರ್ವರ್ಡ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ನೀವು ಚೇರ್ ಮೇಲೆ ಕೂತ್ಕೊಂಡಿರ್ತೀರಾ, ನಿಧಾನಕ್ಕೆ ಮುಂದಕ್ಕೆ ಬಗ್ಗುವಂಥದ್ದು. ಮುಂದಕ್ಕೆ ಬಗ್ಗಿ ಕತ್ನು ಕೂಡ ಬಗ್ಗಬೇಕು. ನಿಮ್ಗೆ ಎಷ್ಟೊತ್ತು ಅಷ್ಟು ಬಗ್ಗಿ, ನಾನು ವಿಡಿಯೋ ಎಷ್ಟೇ ತೋರ್ಸೋಕ್ಕಾಗ್ತದೆ, ನಿಮ್ಗೆ ಎಷ್ಟೊತ್ತು ಅಷ್ಟು ಬಗ್ಬೋದು. ಸೊ ಬಗ್ದಾಗ ಏನಂತ ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ, ಮತ್ತು ಆಮ್ಸ್ಟ್ರಿಂಗ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ. ಸೊ ಲೋವರ್ ಬ್ಯಾಕೆಲ್ಲ ಜಾಸ್ತಿ ಲೋಡ್ ಬೀಳೋದು. ನೋಡಿ ನಾನು ಹೇಳೋದು ಏನಾಗುತ್ತೆ ಅಂತ, ನೀವು ನಿಂತ್ಕೊಂಡಾಗ ಏನಾಗುತ್ತೆ, ಲೋಡೆಲ್ಲ ನಿಮ್ಮ ನಿಮ್ಮ ಮಸಲ್ಸ್ ಮೇಲೆ ತೊಗೊಂಡಿದೆ. ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇದೆ, ಗ್ಲೂಟೇಸ್ ಮಸಲ್ಸ್ ಅಂತ ಇರುತ್ತೆ, ಇವೆಲ್ಲ ಲೋಡ್ ತೊಗೊಳ್ಳೋಂಥದ್ದು. ಆ್ಯಂಟಿ ಗ್ರಾವಿಟಿ ಮಸಲ್ಸ್ ಅಂತ ಹೇಳ್ತೀವಿ. ಸೊ ಇನ್ಫ್ಯಾಕ್ಟ್ ಏನಂತ ನಿಂತ್ಕೊಂಡಿದ್ದಾಗ ಲೋಡೆಲ್ಲ ನಿಮ್ಮ ಲೋವರ್ ನಿಮ್ಮ ಮಸಲ್ಸ್ ತೊಗೊಂಡ್ಬಿಡ್ತೆ ಲೋಡ್. ಸೊ ಲೋವರ್ ಬ್ಯಾಕ್ಗೆ ಸ್ಟ್ರೈನ್ ಆಗಲ್ಲ. ಬಟ್ ಕೂತ್ಕೊಂಡಾಗ ಏನಾಗುತ್ತೆ, ನಿಮ್ಮ ತೊಡೆ ಕಾಲು ರಿಲ್ಯಾಕ್ಸ್ ಆಗಿರುತ್ತೆ. ಅಪ್ಪರ್ ಬಾಡಿ ಲೋಡೆಲ್ಲ ಬಂದು ಲೋವರ್ ಬ್ಯಾಕ್ಗೆ ಬೀಳುತ್ತೆ. ಸೊ ಲೋವರ್ ಬ್ಯಾಕ್ ಬಿದ್ದಾಗ ಇನ್ಫ್ಯಾಕ್ಟ್ ನೀವು ಕೂತ್ಕೊಂಡಾಗ ಸೊಂಟಕ್ಕೆ ಎಲ್ಲ ಸ್ಪೈನ್ಗೆ, ಲಂಬೋಸರ್ಕಲ್ ಸ್ಪೈನ್ಗೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ನಿಂತ್ಕೊಂಡಾಗಿಂತ. ಹಾಗೆ ಲಾಂಗ್ ಟರ್ಮ್ ಕೂತ್ಕೊಳ್ಳೋಗೆ ಬೆನ್ನೋ ಜಾಸ್ತಿ. ಸೊ ಹಾಗಾಗಿ ಫಾರ್ವರ್ಡ್ ಸ್ಟ್ರೆಚ್ ಮಾಡಿ ನಾನು ಹೇಳಿದ ಥರ ಸ್ಟ್ರೆಚ್ ಮಾಡೋದಂದರೆ ಲೋವರ್ ಬ್ಯಾಕ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಲೋವರ್ ಬ್ಯಾಕ್ ಮಸಲ್ಸ್ ಎಲ್ಲ ಸ್ವಲ್ಪ ಸ್ಟ್ರೆಚ್ ಆದಾಗ ಏನಾಗುತ್ತೆ, ನಿಮಗೆಲ್ಲ ಸ್ವಲ್ಪ ಥರ ಫೀಲಿಂಗ್ ಸಿಗುತ್ತೆ. ಸೊ ಸ್ಟಿಫ್ನೆಸ್ ಇರೋದು ಅವಾಯ್ಡ್ ಆಗುತ್ತೆ. ಸ್ವಲ್ಪ ಫೀಲಿಂಗ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸಪ್ಲೈ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಫಾರ್ವರ್ಡ್ ಸ್ಟ್ರೆಚ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಇದನ್ನು ನೀವು ಒಂದು 10 to 15 ಸೆಕೆಂಡ್ಸ್ ಅದೇ ಥರ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸ್ಟ್ರೆಚ್ನ ಯಾವುದೇ ಸ್ಟ್ರೆಚಿಂಗ್ ಮಾಡೋದು ಒಂದು 10 to 15 ಸೆಕೆಂಡ್ಸ್ ಇಟ್ಕೊಂಡು ಸ್ಲೋ ಬ್ರೀತ್ ಮಾಡಿ ಗ್ರ್ಯಾಜುವಲಿ ಕ್ಯಾನ್ ಕಮ್ ಬ್ಯಾಕ್ ಟು ಯುವರ್ ನಾರ್ಮಲ್ ಪೋಸ್ಚರ್. ನಂಬರ್ 3 ಬಂದು ಚೆಸ್ಟ್ ಓಪನರ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಏನಾಗುತ್ತೆ ನೋಡಿ, ನೀವು ಕಂಪ್ಯೂಟರ್ ಮುಂದೆ ಈ ಥರ ಕೂತ್ಕೊಂಡು ಮಾಡ್ತಾ ಇರ್ತಾರೆ, ಮೊಬೈಲಿಂಗ್ ನೋಡ್ತಿರ್ತಾರೆ, ಬುಕ್ಕಿಂಗ್ ನೋಡ್ಕೊಂಡು ಹೋಗ್ತಿರ್ತೀರ, ಶೋಲ್ಡರ್ಸ್ ಎಲ್ಲ ಈ ಥರ ಡ್ರೂಪ್ ಆಗುತ್ತೆ, ಕತ್ತಿಂಗ್ ಡ್ರೂಪ್ ಆಗುತ್ತೆ. ಸೊ ಶೋಲ್ಡರ್ಸ್ ಎಲ್ಲ ಸ್ಟಿಫ್ ಆಗುತ್ತೆ. ಸೊ ಈ ರೀತಿ ನೀವು ಚೆಸ್ಟ್ ಓಪನರ್ ಈ ಥರ ಎಕ್ಸರ್ಸೈಸ್ ಮಾಡೋಕ್ಕೆ ಹೇಳ್ತೀನಿ. ಚೆಸ್ಟ್ ಓಪನರ್ ಈ ಥರ ತೊಗೊಂಡು ನಿಮ್ಮ ಚೇರ್ ಬೇಕಾದ್ರೆ ಇಟ್ಕೊಂಡು ಈ ಥರ ಸ್ಟ್ರೆಚ್ ಮಾಡಿ, ಅಥವಾ ತಲೆ ಇಟ್ಕೊಂಡು ಈ ಥರ ಸ್ಟ್ರೆಚ್ ಮಾಡ್ಬೋದು. ಎದೆನ ಮುಂದಕ್ಕೆ ಮಾಡಿ, ಶೋಲ್ಡರ್ಸ್ನ ಹಿಂದಕ್ಕೆ ಮಾಡಿ ಈ ಥರ ಮಾಡೋದೇನಂತೆ ಈ ಚೆಸ್ಟ್ ಭಾಗ ಎಲ್ಲ ಸ್ಟ್ರೆಚ್ ಆಗುತ್ತೆ, ಬ್ರೀತಿಂಗ್ ಈಸಿ ಆಗುತ್ತೆ. ಸೊ ಈ ಥರ ಹಿಡ್ಕೊಂಡು ಒಂದು 10 to 15 ಸೆಕೆಂಡ್ಸು ಸ್ಟ್ರೆಚ್ ಮೇಂಟೈನ್ ಮಾಡಿ, ಸ್ಲೋ ಬ್ರೀತಿಂಗ್ ಮಾಡಿ. ಸೊ ಒಂದೊಂದು ಎಕ್ಸಸೈಸು ನೀವು ಒಂದು 10ರಿಂದ 12 ಸಲ ನಿಮ್ಗೆ ಕಂಫರ್ಟ್ ಆಗಿರೋ ಥರ ಆ ಥರ ಸ್ಟ್ರೆಚಿಂಗ್ ಮಾಡ್ಬೋದು. ಸೊ ನಿಮ್ಮ ಚೆಸ್ಟು ಓಪನ್ ಆಗುತ್ತೆ, ಬ್ರೀತಿಂಗ್ ಸಲೀಸ್ ಆಗುತ್ತೆ, ಈ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಶೋಲ್ಡರ್ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ. ನಂಬರ್ 4 ಬಂದು ನೆಕ್ ಆ್ಯಂಡ್ ಶೋಲ್ಡರ್ ರೋಲ್ಸ್ ಅಂತೇಳಿ. ನೆಕ್ ರೋಲ್ಸ್ ಅಪ್ ಅಂತಂದರೆ ಈ ಥರ ಬರೋದು 15 ಸೆಕೆಂಡ್ಗಳು, ಮತ್ತು ಈ ಕಡೆ ಬರೋದು ಇಲ್ಲೊಂದು 15 ಸೆಕೆಂಡ್ ಮೇಂಟೈನ್ ಮಾಡಿ, ಮತ್ತು ಈ ಕಡೆ ಬನ್ನಿ ಒಂದು 15 ಸೆಕೆಂಡ್. ಈ ಥರ ಒಂದು 10ರಿಂದ 15 ಸಲ ರೊಟೇಟ್ ಮಾಡ್ಬೋದು. ಇದು ನಿಮ್ಮ ನೆಕ್ ರೊಟೇಷನ್ ಆಗುತ್ತೆ. ಶೋಲ್ಡರ್ ರೊಟೇಷನ್ ಅಂದರೆ ಸಿಂಪಲ್ ಈ ಥರ ಇಟ್ಕೊಂಡು ಶೋಲ್ಡರ್ನ ಕ್ಲಾಕ್ ವೈಸ್ ಈ ಥರ ಒಂದು 10ರಿಂದ 15 ಸೆಕೆಂಡ್ ಮಾಡ್ಬೋದು. ಈ ಥರ ಒಂದು 8-10 ನಿಮ್ಗೆ ಎಷ್ಟು ಕಂಫರ್ಟಬಲ್ ಆ ಥರ ಒಂದೇ ಸಲ ಜಾಸ್ತಿ ಮಾಡೋದು ಬೇಡ. ಮತ್ತು ರಿವರ್ಸ್ ಡೈರೆಕ್ಷನಲ್ಲಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಮಾಡೋಂಥ ಶೋಲ್ಡರ್ ನಿಮ್ಮ ಟೆನ್ಷನ್ ನೋಡಿ, ಕತ್ತಲ್ಲಿ ಮತ್ತು ಶೋಲ್ಡರ್ ಎಲ್ಲ ಸ್ಟಿಫ್ನೆಸ್ ಆ ಥರ ಟೆನ್ಷನ್ಸ್ ಹಿಂಗೆಲ್ಲ ಮಾಡ್ಕೊತಿರ್ತಾರೆ. ಸೊ ಈ ರೀತಿಯ ಸಿಂಪಲ್ ರೋಲ್ಸ್, ನೆಕ್ ರೋಲ್ಸ್ ಪ್ಲಸ್ ಶೋಲ್ಡರ್ ರೋಲ್ಸ್ ಮಾಡೋದು ಏನಾಗುತ್ತೆ, ಆ ಮಸಲ್ ಸ್ಟ್ರೆಚ್ ಆಗುತ್ತೆ, ಟೆನ್ಷನ್ ಏನಿರುತ್ತಲ್ಲ, ಸ್ಟ್ರೆಸ್ ಇರುತ್ತಲ್ಲ ರಿಲೀಸ್ ಆಗುತ್ತೆ. ಸೊ ಯು ಫೀಲ್ ಮಚ್ ಬೆಟರ್, ಮಚ್ ಕಂಫರ್ಟಬಲ್ ಅನಿಸುತ್ತೆ. ಸೊ ಇದು ಸಿಂಪಲ್, ನೀವು ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡು ನಿಮಗೆ ಬೇಕಾದಾಗ ಗಂಟೆಗೆ ಒಂದ್ಸಲ ನಾವು ಯಾವಾಗ ಮಾಡ್ಕೋಬೋದು. ಸೊ ಯು ಫೀಲ್ ಮಚ್ ಬೆಟರ್. ನಂಬರ್ 5ನೇದು ಸೀಟೆಡ್ ಕ್ಯಾಟ್ ಕೌ ಸ್ಟ್ರೆಚ್ ಅಂತ ಹೇಳ್ತೀವಿ. ಕ್ಯಾಟ್ ಕೌ ಸ್ಟ್ರೆಚ್ ಅಂದರೆ ಕ್ಯಾಟ್ ಥರ ಮತ್ತು ಕೌ ಥರ ಸ್ಟ್ರೆಚ್ ಮಾಡುವಂಥದ್ದು. ಇದು ಸಿಂಪಲ್ ಏನಿಲ್ಲ, ಈ ಥರ ಕೂತ್ಕೊಂಡಿರ್ತಾರಲ್ಲ, ಪಾದ 2 ನೆಲದ ಮೇಲೆ ಊರಿರಿ, ನೈಟ್ ಆ್ಯಂಗಲ್ಸು.
ಎರಡು ಕೈನ ತೊಡೆ ಮೇಲೆ ಇಟ್ಕೊಂಡು ನಿಮಗೆ ಫೋಟೋ ಹಾಕಿತ್ತು ನೋಡಿ. ಸೊ ಈ ಥರ ಇದನ್ನು ಮುಂದಕ್ಕೆ ಮಾಡಿ ಈ ಥರ ಮಾಡುವಂಥದ್ದು ಆಯ್ತಲ್ಲ. ನೆಕ್ಸ್ಟು ಉಸಿರು ಬಿಡ್ತಾ ಒಳಗೆ ಹೇಳ್ಬೋದು ಈ ಥರ. ಸೊ ಸಿಂಪಲ್. ಒಂದು ಈ ಥರ ಮೇಲ್ ಮಾಡ್ತೀರಾ, ಇನ್ನೊಂದು ಉಸಿರು ಹೇಳ್ಕೊತ ಮೇಲ್ ಮಾಡೋದು, ಉಸಿರು ಒಳಗೆ ಬಿಡ್ತಾ ಈ ಥರ. ಇದನ್ನು ಸೀಟೆಡ್ ಕ್ಯಾಟ್ ಕೌ ಸ್ಟ್ರೆಚ್ ಅಂತ ಹೇಳ್ತೀವಿ. ಈ ಥರ ಮಾಡೋದು ಏನಾಗುತ್ತೆ, ನಿಮ್ಮ ಅಪ್ಪರ್ ಸ್ಪೈನು ಲೋವರ್ ಸ್ಪೈನ್ ಎರಡಕ್ಕೂ ಸ್ಟ್ರೆಚ್ ಆಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಒಂದು ಆ ಫೀಲಿಂಗೇ ಬೇರೆ. ಡೀಪ್ ಬ್ರೀತಿಂಗ್ ಮಾಡೋದ್ರೆ ನಿಮ್ಮ ಆಕ್ಸಿಜನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬ್ರೈನ್ ಅಲ್ವಾ. ಕೆಲಸ ಮಾಡೋಕ್ಕಂದ್ರೆ ಬ್ರೈನ್ಗೆ ಆಕ್ಸಿಜನ್ ಭಾಳ ಇಂಪಾರ್ಟೆಂಟ್ ಅಲ್ಲ. ಸೊ ಡೀಪ್ ಬ್ರೀತ್ ಮಾಡ್ತೀರಾ, ಈ ಎಕ್ಸಸೈಸ್ ಮಾಡಿದ್ರೆ ಕೋರ್ ಮಸಲ್ಸ್ ಎಲ್ಲ ಇದಾಗುತ್ತೆ. ಅಬ್ಡೋಮಿನಲ್ ಮಸಲ್ಸ್ ಟಕ್ಕಿನ್ ಮಾಡ್ತಿಲ್ವ ಈ ಥರ, ಆವಾಗ ಅಬ್ಡೋಮಿನಲ್ ಕೋರ್ ಮಸಲ್ಸ್ ಕೂಡ ಎಕ್ಸಸೈಸ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ಕೋರ್ ಮಸಲ್ಸ್ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ಬ್ರೀತಿಂಗ್ ಮಾಡ್ತೀರಾ, ಬ್ರೈನ್ಗೆ ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಫೀಲ್ ಮಚ್ ರಿಲ್ಯಾಕ್ಸ್ಡ್ ಆ್ಯಂಡ್ ಮಚ್ ಬೆಟರ್. ಇಲ್ಲ ಈಗಿನ ಕಾಲದಲ್ಲಿ ಬೆನ್ನು ಯಾರಿಗಿಲ್ಲ ಅಲ್ವಾ, ಬೆನ್ನಿದ್ದವ್ರಿಗೆಲ್ಲ ಒಂದ್ಸಲಿ ಬೆನ್ನು ಬಂದಿರುತ್ತೆ. ಆರ್ಥೋಪೆಡಿಕ್ಸ್ ಸರ್ಜನ್ ಪ್ರತಿ ದಿವಸ ಏನಾದರೂ 3 ಇಂದ 5 ಪೇಷಂಟು ನೋಡ್ತಾ ಇರ್ತೀನಿ. ಸೊ ಹಾಗೆ ಬೆನ್ನಿದ್ದವ್ರಿಗೆಲ್ಲ ಬೆನ್ನು ಹೇಗೆ ಮುಗಿದ್ದವ್ರಲ್ಲಿ ನೆಗಡಿ ಬರುತ್ತೆ, ಹಾಗೆ ಬೆನ್ನಿದ್ದವ್ರಿಗೆಲ್ಲ ಒಂದ್ಸಲಿ ಬೆನ್ನು ಬಂದೇ ಇರುತ್ತೆ. ಹಾಗೆ ಸಿಂಪಲ್, ಎಸ್ಪೆಷಲಿ ಸೆಡೆಂಟರಿ ವರ್ಕ್ ನಿಮ್ಗೆ ಗೊತ್ತಿದೆ. ನಾನು ಕೂಡ ದಿನಕ್ಕೆ 10 ಇಂದ 12 ಗಂಟೆ ಕೆಲಸ ಮಾಡ್ತೀನಿ. ಬ್ಯಾಂಕರ್ಸ್ ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಲಾಂಗ್ ಟರ್ಮ್ ಚೇರ್ ಕೂತ್ಕೊಂಡು ಈ ರೀತಿ ಕೆಲಸ ಮಾಡೋ ಪ್ರೊಫೆಷನ್ ಆ ಥರ ಇರುತ್ತೆ, ಏನು ಮಾಡೋಕ್ಕಲ್ಲ. ಸೊ ಹಾಗೆ ಮಧ್ಯದಲ್ಲಿ ಬ್ರೇಕ್ ತೊಗೊಳ್ಳಿ, ನೀರು ಕುಡೀರಿ, ಮೈಂಡ್ ಫ್ರೆಶ್ ಆಗಿ ಇಟ್ಕೊಳ್ಳಿ. ಜೊತೆ ನಾನು ಹೇಳಿದ 5 ಇಂಪಾರ್ಟೆಂಟ್ ಕೂತ್ಕೊಂಡೆ ಮಾಡೋಂಥ ಸ್ಟ್ರೆಚಸ್ಸು, ಸಿಂಪಲ್ ಸ್ಟ್ರೆಚಸ್ ಹೇಳ್ಕೊಡಿ. ಅದೇನು ದೊಡ್ಡ ಕಠಿಣ ಅಲ್ಲ, ದೊಡ್ಡ ಜಿಮ್ಗೆ ಹೋಗಿ ಮಾಡಬೇಕು ಅಂತ ಇಲ್ಲ, ಸಿಂಪಲ್ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ. ಸೊ ನಿಮ್ಗೆ ಈ ಥರ ಲಾಂಗ್ ಟರ್ಮ್ ಕೂತ್ಕೊಂಡಿದ್ದಾಗ ರಿಲ್ಯಾಕ್ಸ್ ಆಗಬೇಕು, ಸ್ಪೈನ್ ಹೆಲ್ತಿ ಆಗಿರಬೇಕು, ನಿಮ್ಮ ಮೂಡ್ ಚೆನ್ನಾಗಿರಬೇಕು, ಹೇಗ್ಸು ಎಲ್ಲ ಕಡಿಮೆ ಆಗ್ಬೇಕಂದ್ರೆ ಈ ಥರ 5 ಸ್ಟೆಪ್ಸ್ನ ಖಂಡಿತ ಫಾಲೋ ಮಾಡಿ. ಎಷ್ಟೊಂದು ಜನ ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ ಇರ್ತಾರೆ, ಈ ಥರ ಲಾಂಗ್ ಟರ್ಮ್ ಕೂತ್ಕೊಳ್ಳೋ ಸಹ ಬೆನ್ನು ನೋವು ಅಲ್ಲಿ ನೋವು ಇಲ್ಲೋ ಅಂತ ಹೇಳ್ತಾರೆ. ದಯವಿಟ್ಟು ಅವ್ರಿಗೆಲ್ಲ ಫಾಲೋ ಮಾಡಿ, ಅವರೆಲ್ಲ ನೋಡಲಿ, ಇದನ್ನು ಪ್ರಾಕ್ಟೀಸ್ ಮಾಡಲಿ. ಲೆಟ್ ಅಸ್ ಆಲ್ ಬಿ ಹೆಲ್ತಿ. ಒನ್ಸ್ ಅಗೇನ್ ನಾನು ಪ್ರೊಫೆಸರ್ ಡಾಕ್ಟರ್ ಮೂಳೆ ಡಾಕ್ಟರ್ ತುಮಕೂರಿಂದ. ಮರೆಯದೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.